ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಎಷ್ಟೇ ಅನ್ನ ಮಾಡಿದ್ರು ಕೂಡ ರಾತ್ರಿ ಸ್ವಲ್ಪನಾದ್ರೂ ಉಳಿದೇ ಬಿಡುತ್ತೆ. ಸೊ ಈ ರೀತಿ ನಿಮ್ಮ ಮನೇಲಿ ಕೂಡ ಅನ್ನ ಉಳಿತಾ ಇದ್ರೆ ಈ ವಿಡಿಯೋನ ಮಿಸ್ ಮಾಡ್ದೇನೆ ಪೂರ್ತಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GNS ಹೋಮ್ ಕುಕಿಂಗ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆ ಇಲ್ಲಿ ರಾತ್ರಿ ಉಳಿದಿರುವಂತ ಅನ್ನದಿಂದ ಒಂದು ಹೊಸ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಅಂದ್ರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಹಾಗೆ ರಾತ್ರಿ ಉಳಿದಿರುವಂತ ಅನ್ನವನ್ನ ನಾವು ಚಿತ್ರಾನ್ನ ಮಾಡ್ತೀವಿ ಆಲ್ಮೋಸ್ಟ್ ಜಾಸ್ತಿ. ಅಂದ್ರೆ ಈ ರೀತಿ ಚಿತ್ರಾನ್ನ ಮಾಡೋದಕ್ಕಿಂತ ನೀವು ಇದೊಂದು ಹೊಸ ರೆಸಿಪಿಯನ್ನ ಟ್ರೈ ಮಾಡಿ, ಪ್ರತಿಯೊಬ್ರು ಇಷ್ಟಪಟ್ಟು ತಿಂತಾರೆ. ಹಾಗೆ ನಿಮ್ಗೆ ಇದು ರಾತ್ರಿ ಉಳಿದಿರುವಂತ ಅನ್ನದಿಂದ ಮಾಡಿದೀನಿ ಅಂದ್ರೂ ಕೂಡ ಯಾರು ನಂಬೋದಿಲ್ಲ, ಅಷ್ಟು ಚೆನ್ನಾಗಿದು ಆಗುತ್ತೆ ಫ್ರೆಂಡ್ಸ್. ಹಾಗಿದ್ರೆ ತಡ ಮಾಡ್ದೇನೆ ವಿಡಿಯೋವನ್ನ ಪೂರ್ತಿ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗುವಷ್ಟು ರಾತ್ರಿ ಉಳಿದಿರುವಂತ ಅನ್ನವನ್ನ ಇಲ್ಲಿ ತಗೊಂಡಿದ್ದೀನಿ. ನಿಮ್ಮ ಮನೇಲಿ ಎಷ್ಟಿರುತ್ತಲ್ಲ ಅಷ್ಟು ತಗೊಳ್ಳಿ. ನೀವು ಸ್ವಲ್ಪ ಇದ್ರೆ ಸ್ವಲ್ಪ ತಗೊಳ್ಳಿ, ಜಾಸ್ತಿ ಇದ್ರೆ ಜಾಸ್ತಿ ಕೂಡ ನೀವು ತಗೋಬಹುದು. ನಂತರ ಇದಕ್ಕೆ ಇಲ್ಲಿ 1 ಇಂಚು ಶುಂಠಿಯನ್ನ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಇದ್ರೆ ಬೆಳ್ಳುಳ್ಳಿ ಕೂಡ ನೀವು ಸೇರಿಸ್ಕೋಬಹುದು. ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪನೇ ನೀರನ್ನ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೋಬೇಕು. ನೀರು ಜಾಸ್ತಿ ಹಾಕಕ್ ಹೋಗ್ಬೇಡಿ, ಸ್ವಲ್ಪನೇ ನೀರನ್ನ ಹಾಕಿ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಳ್ಳಿ. ನಂತರ ಇದನ್ನೊಂದು ಪ್ಲೇಟ್ಗೆ ನಾನು ಸರ್ವನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೀರನ್ನ ನಾವು ಜಾಸ್ತಿ ಯಾಕೆ ಹಾಕಬಾರ್ದಂದ್ರೆ, ನೀರು ಜಾಸ್ತಿ ಹಾಕಿದ್ರೆ ಇದಕ್ಕೆ ಹಿಟ್ಟು ಕೂಡ ನಾವು ಜಾಸ್ತಿ ಹಾಕಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಇಲ್ಲಿ ಸೇರಿಸಿದ್ದೀನಿ. ನಂತರ ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಓಂ ಕಾಳನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ನಂತರ ನಾನು ಇಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ತಾ ನೀವು ಇದನ್ನ ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು. ನೀವು ಬೇಕಂದ್ರೆ ರಾಗಿ ಹಿಟ್ಟು ಕೂಡ ಕಲಿಸ್ಕೋಬಹುದು, ಇಲ್ಲಪ್ಪ ಅಂದ್ರೆ ನೀವು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನ ಕೂಡ ಕಲಿಸ್ಕೋಬಹುದು. ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು ಮೇಲ್ಗಡೆ 1 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನ ಸೇರಿಸಿ ಚೆನ್ನಾಗಿ ಇದನ್ನ ನಾವು ಮತ್ತೆ ಕಲಿಸ್ಕೋಬೇಕು. ನಂತರ ನಾನಿಲ್ಲಿ ಒಂದೊಂದೇ ಉಳ್ಳೆಗಳನ್ನಾಗಿ ಮಾಡಿಕೊಂಡು ಸೈಡ್ಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ 2 ಟಿಫಿನ್ ಅನ್ನ ನೀವು ಮಾಡಬಹುದು. ಒಂದು ಚಪಾತಿ ರೀತಿಯಲ್ಲಿ ಕೂಡ ಮಾಡಬಹುದು. ಬೇಡಪ್ಪ ಅಂದ್ರೆ ನೀವು ಇಲ್ಲಿ ಒಂದು ಜರಡಿಯನ್ನ ತಗೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪನೇ ಎಣ್ಣೆಯನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಂತರ ಇದನ್ನ ನಾವು ಚಿಕ್ಕದಾಗಿ ಲಟ್ಟಿಸ್ಕೋಬೇಕು. ಪೂರಿಯನ್ನ ನಾವು ಲಟ್ಟಿಸ್ಕೋತೀವಲ್ಲ ಅದೇ ರೀತಿ ಇದ್ದು ಕೂಡ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಡಿಸೈನ್ ಆಗಿ ಪೂರಿಯನ್ನ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಡಿಸೈನ್ ಬೇಡಪ್ಪ ಅಂದ್ರೆ ನೀವು ಕಟ್ಟಿಗೆ ಮನೆ ಇರುತ್ತಲ್ಲ ಅದ್ರ ಮೇಲೆ ನಾರ್ಮಲ್ ಆಗಿ ಪೂರಿಯನ್ನ ನೀವು ಮಾಡ್ಕೋಬಹುದು. ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡದಾಗಿ ನೀವು ಲಟ್ಟಿಸ್ಕೊಳ್ಳಿ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಡಾಟ್ ಡಾಟ್ಸ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು. ಮಕ್ಕಳಿಗೆ ಈ ರೀತಿ ಟಿಫಿನ್ ಬಾಕ್ಸ್ ಅಲ್ಲಿ ಮಾಡಿಕೊಟ್ರೆ ಏನೋ ಹೊಸ ರೆಸಿಪಿ ಮಾಡಿದ್ದಾರೆ ಅಮ್ಮ ಅಂದ್ಬಿಟ್ಟು ತುಂಬಾ ಖುಷಿ ಪಟ್ಟು ತಿಂತಾರೆ. ನಂತರ ಇಲ್ಲಿ ಕಾದಿರುವಂತ ಎಣ್ಣೆಯಲ್ಲಿ ಒಂದೊಂದಾಗಿ ಫ್ರೈನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ್ರೆ ಮಾತ್ರ ನಮ್ದು ಇಲ್ಲಿ ಪೂರಿ ಚೆನ್ನಾಗಿ ಉಬ್ತಾವೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಪೂರಿ ಉಬ್ಬಿದೆ ಅಂದ್ಬಿಟ್ಟು. ಪೂರಿ ಚೆನ್ನಾಗಿ ಉಬ್ಬೇಕಂದ್ರೆ ಒಂದು ಟಿಪ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು ಫ್ರೆಂಡ್ಸ್. ಎಣ್ಣೆಯನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡ್ಕೊಂಡು ಪೂರಿ ಹಾಕುವಾಗ ನಾವು ಎಣ್ಣೆಯನ್ನ ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಪೂರಿಯನ್ನ ಎಲೆ ಬಿಡಬೇಕು ಎಣ್ಣೆಯಲ್ಲಿ. ಈ ರೀತಿ ಬಿಡೋದ್ರಿಂದ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿ ಉಬ್ಬುತ್ತೆ. ಈಗ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಪೂರಿಯನ್ನ ಮಾಡ್ತೀವಿ ಅಂದ್ಬಿಟ್ಟು. ಹಾಗೆ ಮಕ್ಕಳಿಗೆ ಈ ರೀತಿ ಟಿಫಿನ್ ಬಾಕ್ಸ್ ಹಾಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಇದರಲ್ಲಿ ಕೆಲವು ಮಸಾಲೆಗಳನ್ನ ಹಾಕಿ ರುಬ್ಬಿ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ ಈ ಪೂರಿ ಮಾತ್ರ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ರಾತ್ರಿ ಉಳಿದಿರುವಂತ ಅನ್ನದಿಂದ ತುಂಬಾ ಈಸಿಯಾಗಿ ಸಾಫ್ಟ್ ಆಗಿರುವಂತ ನಾವು ಪೂರಿಯನ್ನ ಯಾವ ರೀತಿ ಮಾಡೋದಂತ. ಒಂದೇ ರೀತಿಯ ಚಿತ್ರಾನ್ನ ಮಾಡಿ ಮಾಡಿ ಬೇಜಾರಾದ್ರೆ ಈ ರೆಸಿಪಿ ಒಂದ್ಸತಿ ಆದ್ರೂ ಖಂಡಿತ ಟ್ರೈ ಮಾಡಿ. ತುಂಬಾ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ತಿಂತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.